ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಚುನ್ಮರಿ ಉಂಡೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇನ್ನೇನು ಬರುವಂತಹ ನಾಗರ ಪಂಚಮಿಗೆ ವೆರೈಟಿಯಾಗಿ ಉಂಡೆಗಳು ಬೇಕಾಗ್ತಾವು. ಅದ್ರ ಒಳಗೆ ಇದು ಒಂದು ಕೂಡ. ಈಗ ಆಲ್ರೆಡಿ ನಾನು ಒಂದಷ್ಟು ಉಂಡೆಗಳನ್ನು ರೆಸಿಪಿ ವಿಡಿಯೋನ ನಾನು ಯೂಟ್ಯೂಬ್ದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋನ ನೋಡಿ ಕೊನೆವರೆಗೂ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದು ಸರ್ತಿ ಚುನ್ಮರಿ ಉಂಡಿನ ಟ್ರೈ ಮಾಡಿ. ಎಲ್ಲ ಉಂಡೆಗಳಕ್ಕಿಂತ ತುಂಬಾ ಈಸಿಯಾಗಿ, ತುಂಬ ಸಾಫ್ಟಾಗಿ, ತುಂಬಾ ಕುರುಕುರೆಯಾಗಿ ಬೇಕು ಅಂತಂದರೆ ನೋಡಿ ಈ ಥರ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಈ ಥರದ್ದೊಂದು ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ತುಂಬಾ ಕುರುಕುರೆಯಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ನೋಡಿ. ಅಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗೇ ಇರುತ್ತೆ. ಅಂದರೆ ಚುನ್ಮರಿ ಸ್ವಲ್ಪ ಮೆತ್ತಗಿದ್ರೆ ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಮೆತ್ತಗಿರೋದನ್ನು ಚುನ್ಮರಿ ನಾನು 4 ಕಪ್ಪು ಈ ಕಪ್ಪಿನ ಅಳತೆಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಕಪ್ದಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇವಾಗ ಈ ಕಪ್ಪಿನ ಅಳತೆಯಲ್ಲಿ 4 ಕಪ್ಪಷ್ಟು ನಾನು ಚುನ್ಮರಿಯನ್ನು ಹುರಿಯೋದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಕಡಾಯಿಗೆ ನೋಡಿ 4 ಕಪ್ಪಷ್ಟು ಚುನ್ಮರಿ ಹಾಕೊಂಡಾದಮೇಲೆ ಇದನ್ನು ಸಣ್ಣ ಉರಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಈ ಥರ ನಾವು ಹುರಿದು ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ ತುಂಬ ದಿನ ಇಟ್ಟು ಕೂಡ ನಾವು ತಿನ್ನಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಇದು ಚುನ್ಮರಿ ಮೆತ್ತಗಿದ್ರೆ ಮಾತ್ರ ನೀವು ಹುರ್ಕೋಬೇಕು. ಇಲ್ಲ ಅಂತಂದರೆ ಕುರ್ಕುರೆ ಇದ್ದರೆ ಬೇಡ, ಹುರಿಯೋದು ಬೇಡ. ನೋಡಿ ಈ ಥರ ನೋಡಿ ಹಿಡಿದ್ರೆ ಈ ಥರ ಇದಾಗಬೇಕು. ಅಂದರೆ ಚೆನ್ನಾಗಿ ಚುನ್ಮರಿ ಎಲ್ಲ ಹುರಿದೈತಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನಂತರ ಇವಾಗ ತೆಗೆದು ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪನ ಸ್ವಲ್ಪ ಕರಗಿಸ್ಕೋಬೇಕು. ಕರಗಿಸ್ಕೊಂಡಾದಮೇಲೆ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪನೇ ಜಾಸ್ತಿ ಇರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ. ಅಂದರೆ ಸ್ವೀಟು 4 ಕಪ್ಪಿಗೆ ಇದು ಇಷ್ಟು ಕರೆಕ್ಟ್ ಆಗುತ್ತೆ. ಇವಾಗ ಇದನ್ನು ಸ್ವಲ್ಪ ಕರಗಿಸ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಇದನ್ನು ಕರಗಿಸ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ ಬೆಲ್ಲ. ನೀರು ಹಾಕಿ ನಾವು ಕರಗಿಸ್ಕೋದಕ್ಕಿಂತ ಈ ಥರ ತುಪ್ಪದಲ್ಲಿ ಸ್ವಲ್ಪ ಈ ಬೆಲ್ಲನ ಹಾಕಿ ಕರಗಿಸ್ಕೋದ್ರಿಂದ ತುಂಬ ಬೇಗ ಪಾಕ ಕೂಡ ಬರುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ದಿನ ಇಟ್ಟು ತಿನ್ನಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ನಂತರ ಇವಾಗ ಒಂದು ಬಟ್ಲಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನಾನು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆದಮೇಲೆ ಈ ಥರ ಮೇಲ್ಗಡೆ ಎಲ್ಲ ನೊರೆ ಬರಬೇಕು. ನೊರೆ ಬಂದರೆ ಚೆನ್ನಾಗಿ ಕುದ್ದೈತಿ ಅಂತೇಳಿ ಗೊತ್ತಾಗುತ್ತೆ. ಹಾಗೆ ತುಪ್ಪ ಹಾಕೋದ್ರಿಂದ ಒಂಥರ ಶೈನಿಂಗ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪನ ಹಾಕ್ಕೊಂಡು ತುಪ್ಪದಲ್ಲಿ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೀನಿ. ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಇದನ್ನು ನೀರು ಒಳಗೆ ಹಾಕೊಂಡಾದ್ಮೇಲೆ ಈ ಥರ ಗಟ್ಟಿ ಆಗಬೇಕು. ಅಂದರೆ ಪಾಕ ಚೆನ್ನಾಗಿ ಬಂದೈತಿ ಅಂತೇಳಿ ಗೊತ್ತಾಗುತ್ತೆ. ಹಾಗೆ ಉಂಡೆಗಳು ಕೂಡ ಕ್ರಿಸ್ಪಿಯಾಗಿ ಬರ್ತಾವು. ಈ ಥರ ನಾವು ತೆಕ್ಕೊಂಡಾದ್ಮೇಲೆ 1-2 ಸರ್ತಿ ಈ ಥರ ನೀವು ಹಾಕಿ ನೋಡಿ. ಈ ಥರ ಬಿರುಸಾಗಿ ಕಟ್ ಅಂತೇಳಿ ಆವಾಜ್ ಬರಬೇಕು. ಅಂದರೆ ಇದು ಚೆನ್ನಾಗಿ ಆಗೈತಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನಂತರ ಇವಾಗ ಚುನ್ಮರಿ ಹುರಿದಿಟ್ಕೊಂಡಿರುವಂಥ ಚುನ್ಮರಿಯನ್ನು ಈ ಪಾಕದಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಕೈ ಬಿಡದ ಹಾಗೇ ಇದನ್ನು, ಅಂದರೆ ಪಾಕ ಪೂರ್ತಿ ಚುನ್ಮರಿಗೆಲ್ಲ ಹತ್ಕೋಬೇಕು ಅಂತಂದರೆ ಈ ಥರ ನೀವು ಕೈ ಬಿಡದ ಹಾಗೇ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಪಾಕ ಚುನ್ಮರಿಗೆ ಹತ್ಕೊಂಡು ಆದಮೇಲೆ ನೋಡಿ ಬಿಸಿ ಇರುವಾಗಲೇ ಇದನ್ನು ಉಂಡೆಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಇವಾಗ ಸ್ವಲ್ಪ ನಾನು ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ. ಅಂದರೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ನಂತರ ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಕಪ್ ಒಳಗೆ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೀರು ಅಥವಾ ತುಪ್ಪನೋ ಅಥವಾ ಏನೇನೋ ಕೈಗೆ ಹಚ್ಕೊಂಡು ನೀವು ಉಂಡೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ.
ನೋಡಿ ಉಂಡೆನ ನಾವು ಹಿಡಿದ ಕೂಡಲೇ ಚೆನ್ನಾಗಿ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರ್ತಾವೆ. ಎಲ್ಲ ಥರದ ಉಂಡೆ ಅಂದರೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಆ ಉಂಡೆಗಳಕ್ಕಿಂತ ಇದಂತೂ ಅಗದಿ ಮಸ್ತ್ ಬಂತು. ತುಂಬ ಈಸಿಯಾಗಿರುತ್ತೆ, ಬರೀ 10 ನಿಮಿಷದಲ್ಲಿ ಆಗುವಂತಹ ಚುನ್ಮರಿ ಉಂಡೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ, ಹಬ್ಬಕ್ಕಾಗಿರ್ಬೋದು ಅಥವಾ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಮಾಡಿ. ಇದನ್ನು ನಾವು 8 ದಿವಸ ಆದರೂ ಇಟ್ಕೊಂಡು ತಿನ್ಬೋದು. ನಂತರ ಈ ಥರ ಉಂಡೆಗಳನ್ನು ಬಿಸಿ ಇರುವಾಗ ನಾವು ಕಟ್ಟಿರ್ತೀವಲ್ವ, ಇದನ್ನು ಆರಬಾರ್ದಿದ್ದು. ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಒಂದು ಡಬ್ಬದಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ರಂತೂ ಕುರ್ಕುರೆಯಾಗಿ ಇರ್ತಾವೆ. ನಾವು ಕಡೆಗೆ ಹಂಗೆ ಇಟ್ಬಿಟ್ರೆ ಮೆತ್ತಗಾಗಿಬಿಡ್ತಾವೆ, ಹಾಗಾಗಿ ತಿನ್ನೋದಕ್ಕೆ ಅಷ್ಟೊಂದು ಇದು ಬರೋಂಗಿಲ್ಲ. ಆದಷ್ಟು ಬೇಗ ಇದನ್ನು ನೋಡಿ ಈ ಥರ ಪ್ಲಾಸ್ಟಿಕ್ ಒಳಗೆ ಹಾಕ್ಕೊಂಡು ನೀವು ಡಬ್ಬದಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಾದರೂ